ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ನಾವು ಕೋಲಾರ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಈಗ ನಮ್ಮ ಸುಟ್ಟೂರು ಮನೆಗೆ ಹೋಗ್ತಾ ಇದ್ದೀವಿ. ಸುಟ್ಟೂರು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಮಾವನವರು ಹುಟ್ಟಿ ಬೆಳೆದಂಥ ಊರು. ಅಲ್ಲೂ ನಮ್ಮ ಮನೆ ಇದೆ. ಹಾಗಾಗಿ ನಾವು ಒಂದು 2 ದಿನ ಅಲ್ಲಿ ಇದ್ದು ಹೊರಡೋಣ ಅಂತ ಹೇಳಿ ಈಗ ಸುಟ್ಟೂರು ಮನೆಗೆ ಹೋಗ್ತಾ ಇದ್ದೀವಿ. ಸುಟ್ಟೂರು ಬರೋದು ಕೋಲಾರ ಹತ್ರ. ಕೋಲಾರ ಮತ್ತು ಚಿಂತಾಮಣಿ ರೋಡಲ್ಲಿ ಬರುತ್ತೆ. ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಯಾಕೆ ಅಂದರೆ ನಾವು ಆ ಮನೆಗೆ ಹೋಗಿ ಆಲ್ಮೋಸ್ಟ್ 10 ಮಂತ್ಸ್ ಆಗಿತ್ತು. ಸೊ ವಿನಯ್ ಅಂತೂ ಫುಲ್ಲಿ ಎಕ್ಸೈಟೆಡ್. ಯಾಕೆ ಅಂತ ಅಂದರೆ ಅವರು ಕಷ್ಟಪಟ್ಟು ಕಟ್ಟಿಸಿದಂಥ ಮನೆ ಅದು. ಸೊ ಅವರು ಖುಷಿಗೆ ಒಂದು ಏನೇ ಹೇಳ್ತಾರೆ, ಒಂದು ಬ್ರೇಕೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಖುಷಿಯಾಗಿದ್ದಾರೆ ಮತ್ತೆ ಆ ಮನೆಗೆ ಹೋಗೋದ್ರಿಂದ. ಸೊ ಬನ್ನಿ ಅಲ್ಲಿ ಹೇಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ. ಸೊ ನಾವೀಗ ಕೋಲಾರ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ. ಈ ಕೋಲಾರನ ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದರೆ ಎಷ್ಟೋ ಮೆಮೊರೀಸ್ ರೀಕಲೆಕ್ಟ್ ಆಗ್ತಾ ಇತ್ತು. ತುಂಬಾ ಮೆಮೊರೀಸ್ ಇದೆ ಈ ಕೋಲಾರ ಬಸ್ ಸ್ಟ್ಯಾಂಡ್ ಆಗಲಿ, ಇಲ್ಲ ಕೋಲಾರ ಎಮ್ ಬಿ ರೋಡ್ ಆಗಲಿ, ತುಂಬ ಕಡೆ ನಾವು ಓಡಾಡಿದ್ದೀವಿ. ಈಗ ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಫಸ್ಟು ಅಲ್ಲಿ ನಮ್ಮ ಅಕ್ಕ ಭಾವನ ಮಾತಾಡಿಸ್ಕೊಂಡು ಮತ್ತೆ ನಾವು ಸುಟ್ಟೂರಿಗೆ ಹೋಗ್ತೀವಿ. ನಮ್ಮ ಚುಕ್ಕಿ ನಮ್ಮನ್ನು ವೆಲ್ಕಮ್ ಮಾಡಿದ್ಲು. ಚುಕ್ಕಿ ಅಂತ ಹೇಳಿದ್ರೆ ನಮ್ಮ ಅಕ್ಕನ ಮಗಳು. ಸೊ ಅವಳು ನಮ್ಮನ್ನು ವೆಲ್ಕಮ್ ಮಾಡಿ ಮನೆಗೆ ಕರ್ಕೊಂಡು ಹೋದ್ಲು. ನಾವು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ನಮ್ಮ ಅಕ್ಕ ನಮಗೋಸ್ಕರ ಅಡುಗೆ ಎಲ್ಲ ಮಾಡಿಟ್ಟು ಟ್ಯೂಷನ್ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ಸೊ ನಾವು ಊಟ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮೋರ್ಗೆ ಹೋಗಿ ಕೆಲವೊಂದು ದಿನಸಿ ಐಟಮ್ಗಳನ್ನೆಲ್ಲ ತಗೊಂಡು ನಾವು ಊರ ಕಡೆ ಹೊರಟ್ವಿ. ಸೊ ನಾವು ಹೋಗೋಷ್ಟರಲ್ಲಿ ತುಂಬಾ ಕತ್ಲಾಗಿತ್ತು. ನೋಡಿ ಎಷ್ಟು ಕತ್ಲಿದೆ ಅಂತ ಹೇಳಿ. ಸೊ ಆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೇ ತುಂಬಾ ಖುಷಿ ಆಗ್ತಾಯಿತ್ತು. ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಕತ್ಲಿದ್ರೂ ನಮಗೆ ಭಯ ಆಗಲಿಲ್ಲ, ಅಂದರೆ ಅಷ್ಟು ಖುಷಿ ಇತ್ತು ಅಂತ. ಇದೇ ನೋಡಿ ನಮ್ಮೂರಿನ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾವಿದ್ದಾಗ ಈ ಥರ ಎಲ್ಲ ಮಾಡೇ ಇರಲಿಲ್ಲ. ನಾವು ಬಂದಮೇಲೆ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ, ಖುಷಿ ಆಯಿತು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ನೋಡಿ ಅಲ್ಲಿ ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ಮನೆ. ಎಸ್, ಬನ್ನಿ ಹೋಗೋಣ. ಎಸ್, ನಾವು ನಮ್ಮ ಮನೆಗೆ ಬಂದುಬಿಟ್ವಿ. ಇದೇ ನಮ್ಮ ಮನೆ. ಸೊ ತುಂಬ ದಿನಗಳ ನಂತರ ನಾವು ವಾಪಸ್ ನಮ್ಮ ಮನೆಗೆ. ಎಸ್, ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇದು ದಾಳಿಂಬೆ ಮರ, ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಪಕ್ಕದಲ್ಲಿ ಕಿಟಕಿ ಕಾಣ್ತಾ ಇದೆಯಲ್ಲ, ಅದು ಪ್ರೈವೇಟ್ ಸ್ಕೂಲು. ಸೊ ಇದು ನಮ್ಮ ಮನೆ. ಎಷ್ಟು ದಿನಗಳಾಗಿತ್ತು ಅಂದರೆ ನಮ್ಮ ಮನೆ ನೋಡಿ ಆ ಫೀಲಿಂಗ್ನ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಮನಿ ಪ್ಲ್ಯಾಂಟ್ ಎಲ್ಲ ಇದೆ ಆಚೆ. ನೋಡಿ ಇದು ನಮ್ಮ ಮನೆ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ದಿನದ ವ್ಲಾಗ್ ಕಂಟಿನ್ಯೂಷನ್. ಸೊ ಈಗ ನಾನು ಎದ್ದು ರಂಗೋಲಿ ಎಲ್ಲ ಹಾಕಿದ್ದೀನಿ. ಸೊ ಬೆಳಗ್ಗೆ ನಿಂತ್ಕೊಂಡು ಅಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದರೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತ ಅನಿಸ್ತಾಯಿತ್ತು. ಅಷ್ಟು ಪೀಸ್ಫುಲ್ಲಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ ಎಲ್ಲ. ಹಕ್ಕಿಗಳೆಲ್ಲ ಚಿಲಿಪಿಲಿ ಚಿಲಿಪಿಲಿ ಅಂತ ಕೂಗ್ತಾ ಇತ್ತು. ಕೇಳಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದೆ. ನೋಡಿ ಇದು ನಮ್ಮದೇ ದಾಳಿಂಬೆ ಮರ. ನಾನು ಮದುವೆ ಆಗಿ ಬಂದಾಗ ತುಂಬ ಚಿಕ್ಕ ಗಿಡ ಆಗಿತ್ತು. ಈಗ ನೋಡಿ ಬೆಳೆದು ಅಲ್ಲೊಂದು ಕಾಯಿ ಕೂಡ ಬಿಟ್ಟಿದೆ, ದಾಳಿಂಬೆ ಕಾಯಿ. ನೋಡಿ ಎಷ್ಟು ಚೆನ್ನಾಗಿದೆ. ಏನು ಮಾಡ್ತಾ ಇದ್ದೀರಾ ಇವಾಗ? ನಾನು ನೆನ್ನೆ ತಂದಿದ್ದ ಐಟಮ್ ಎಲ್ಲ ಡಬ್ಬಕ್ಕೆ ಹಾಕಿ ಇಡ್ತಾಯಿದ್ದೀನಿ. ನೆನ್ನೆ ನೈಟ್ ಆಗಿತ್ತಲ್ವ, ಸೊ ಹಾಕಿಡೋಕ್ಕಾಗಲಿಲ್ಲ. ಈಗ ಎಲ್ಲನೂ ಜೋಡಿಸ್ಕೋತಾ ಇದ್ದೆ. ಇನ್ನೊಂದು 3-4 ಡೇಸ್ ನಾವು ಇಲ್ಲೇ ಇರೋದ್ರಿಂದ ಎಲ್ಲನೂ ನೀಟಾಗಿ ಜೋಡಿಸ್ಕೋಬೇಕು ಅಲ್ವಾ, ಅದಕ್ಕೆ. ಅಕ್ಕ ಫೋನ್ ಮಾಡಿ ತಿಂಡಿ ಏನು ಮಾಡೋಕ್ಕೆ ಹೋಗ್ಬೇಡ, ನಾನು ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ತಿಂಡಿ ಒಂದು ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಬಂದು ತಿಂಡಿ ಕೊಟ್ಬಿಟ್ಟು ಹೋದರು.
ನಮ್ಮ ಅಕ್ಕ ಮಾಡಿರೋಂಥ ಪಲಾವ್, ತುಂಬ ದಿನಗಳಾದಮೇಲೆ ಅವ್ರು ಮಾಡಿರೋ ಪಲಾವ್ ತಿಂತಾಯಿದ್ದೀನಿ. ಹೇಗಿದೆ ಪಲಾವು? ತುಂಬ ಚೆನ್ನಾಗಿದೆ. ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೂಪರ್ ಟೇಸ್ಟ್. ಇವರು ವಿನಯ್ ಅವರ ಫ್ರೆಂಡ್ ಪವನ್ ಅಣ್ಣ ಅಂತ ಹೇಳಿ. ಸೊ ನಾವು ಬಂದಿದ್ದೀವಿ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದರು. ಈಗ ಇಬ್ಬರು ಊಟ ಮಾಡಿ ಕಾಫಿ ಕುಡಿತಾ ಚೆಸ್ ಆಡ್ತಾ ಇದ್ದಾರೆ. ಹಾಯ್. ಈ ಮಕ್ಕಳು ಮಾನಸ ಮತ್ತು ವೈಷ್ಣವಿ ಅಂತ ಹೇಳಿ ಪಕ್ಕದ ಮನೆಯ ಮಕ್ಕಳು. ಸೊ ನಾನು ಇಲ್ಲಿ ಏನು ಸೌಂಡ್ ಆಗ್ತಾ ಇದೆ ಅಂತ ನೋಡಿದ್ರೆ ಈ ಹಕ್ಕಿ ಈಗ ಆವಾಗಲಿಂದ ಕುಟುಕ್ತಾ ಇದೆ ಕಿಟಕಿನ. ಸೊ ಈಗ ನಾನು ವಿನಯ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಕೋಲಾರಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಕೋಲಾರಲ್ಲಿ ಹೊಸದಾಗಿ ಫುಡ್ ಸ್ಟಾಲ್ನ ಓಪನ್ ಮಾಡಿದ್ದಾರೆ. ನೋಡಿ ಎಷ್ಟು ಸ್ಟಾಲ್ಗಳಿದ್ದಾವೆ, ಹೊಸದಾಗಿ ಶುರು ಮಾಡಿದ್ದಾರೆ. ನಮ್ಮ ವೇಣು ಅವ್ರು ಏನಾದರೂ ಇದ್ದಿದ್ರೆ ಖಂಡಿತವಾಗ್ಲೂ ಇಲ್ಲಿ ಟ್ರೈ ಮಾಡ್ತಾಯಿದ್ರು. ಅವರು ಹೇಗೆ ಅಂದರೆ ಎಲ್ಲಿ ಫುಡ್ ಚೆನ್ನಾಗಿರುತ್ತೋ ಅಲ್ಲಿ ಹೋಗಿ ಟ್ರೈ ಮಾಡಿ ಒಳ್ಳೆ ರಿವ್ಯೂ ಕೊಡ್ತಾರೆ. ಸೊ ನೀವು ಯಾರಾದರೂ ಕೋಲಾರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ನೀವು ಇಲ್ಲಿ ಟ್ರೈ ಮಾಡದೇ ಇದ್ದರೆ ಹೋಗಿ ಟ್ರೈ ಮಾಡಿ ಆಯಿತಾ. ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಕೋಲಾರನ ಹೂವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೂವು ತಗೊಂಡು ನಾವು ಹೋಗೋ ದಿನ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿ ಹೂವು ತಗೊಂಡು ಮನೆಗೆ ಹೋಗ್ತೀವಿ. ಸೊ ನಾವಿವಾಗ ಹಳ್ಳಿ ರೌಂಡ್ಗೆ ಹೋಗ್ತಾ ಇದ್ದೀವಿ. ಆ ಹಳ್ಳಿ ರೌಂಡ್ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಮಾಡಿ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಸೂಟೂರಿನಲ್ಲಿ ಶುಕ್ರವಾರ ಸಂತೆ ನಡೆಯುತ್ತೆ. ನಾವಿಲ್ಲಿದ್ದಾಗ ಇಲ್ಲಿಂದನೇ ವೆಜಿಟೇಬಲ್ಸ್ ಎಲ್ಲ ತಗೊಳ್ತಾ ಇದ್ವಿ. ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ವೆಜಿಟೇಬಲ್ಸ್ ಇಲ್ಲಿ. ಸೊ ಈಗ ನಾವು ಕೋಲಾರ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ಹೊರಡ್ತೀವಿ. ಹೋಗೋದಾಗಿ ಸಿಕ್ಕಾಪಟ್ಟೆ ಮಳೆ ಶುರುವಾಗೋಯಿತು, ಇಬ್ಬರು ನೆಂದೋದ್ವಿ. ಸೊ ಈಗ ಗಾಡಿನ ಸೈಡ್ಗೆ ಹಾಕೋಣ ಅಂತ ಹೇಳಿ ಜಾಗ ನೋಡ್ತಾ ಇದ್ವಿ. ಅಲ್ಲಿ ಜಾಗನೇ ಸಿಗ್ತಾ ಇರಲಿಲ್ಲ, ಯಾವ ಮರ ಇನ್ನೂ ಸಿಗಲಿಲ್ಲ. ಸೊ ಇಲ್ಲೊಂದು ಮನೆ ಥರ ಕಾಣಿಸ್ತು. ಸೊ ಇಲ್ಲಿಗೆ ಗಾಡಿನ ಸೈಡಿಗೆ ಹಾಕಿ ನಿಂತಿದ್ದೀವಿ. ಎಷ್ಟು ಜೋರು ಮಳೆ ಅಂದರೆ ಕಣ್ಣು ಬಿಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಜೋರು ಮಳೆ. ಮಳೆ ಒಂದು ಸ್ವಲ್ಪ ಕಮ್ಮಿ ಆಯಿತು. ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲಿ ಮಳೆನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಪ್ರಕೃತಿನೇ ಹೀಗೆ ಅನಿಸುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಸೊ ಈಗ ನಾವು ತಿಂಡಿ ಮಾಡಿಕೊಂಡು ಹೊರಡ್ತೀವಿ. ಸೊ ಇವತ್ತಿನ ತಿಂಡಿ ಬಿಸಿ ಬಿಸಿ ದೋಸೆ, ವಡೆ, ಚಟ್ನಿ. ಎಸ್, ನಾವೀಗ ಬೆಂಗಳೂರು ಏರ್ಪೋರ್ಟ್ಗೆ ಬಂದ್ವಿ. ಸೊ ಬೆಂಗಳೂರಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಈಗ ಹೋಗಬೇಕಾದ್ರೆ ಅಷ್ಟೇ ಬೇಜಾರಿದೆ, ಬಟ್ ಅನಿವಾರ್ಯ, ಹೋಗಲೇಬೇಕು. ಇಲ್ಲಿಂದ ನಾವು ತುಂಬಾ ಒಳ್ಳೆ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಸ್, ನಾವು ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿದ್ದಾಗಿರ್ಬೋದು, ಅವ್ರ ಮನೆಗೆ ಹೋಗಿದ್ದಾಗಿರ್ಬೋದು, ತುಂಬಾ ಖುಷಿ ಕೊಡ್ತು. ಎಸ್, ಈ ನನ್ನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.